ನಮಸ್ಕಾರ. ನಾನಿವತ್ತು ಸೂಪರ್ ಆಗಿರುವಂಥ ಟೊಮೊಟೊ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಇದು ಉಪ್ಪು ಹುಳಿ ಖಾರ ಮಿಕ್ಸ್ ಆಗಿ ತುಂಬ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ, ಜಾಸ್ತಿ ಮಾಡಬೇಕಿತ್ತು ಅನ್ನಿಸ್ತು, ಅಷ್ಟು ಚೆನ್ನಾಗಾಗಿತ್ತು. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಶಾವಿಗೆ ಬಾತನ್ನ ಬೇರೆ ಬೇರೆ ಥರ ಮಾಡ್ತೀವಿ, ಆದರೆ ಇವತ್ತು ಟೊಮೊಟೊ ಹಾಕಿ ಮಾಡಿದ್ದೀನಲ್ಲ, ತುಂಬ ರುಚಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ 3 ದೊಡ್ಡ ಜಾಮೂನ್ ಟೊಮೊಟೊನ ಕಟ್ ಮಾಡಿ ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಚಿಕ್ಕ ಜಾರಿಗೆ ಒಂದೇ ಸತಿ ಎಲ್ಲ ಹಾಕಿಬಿಡ್ಬೇಡಿ, ಯಾಕೆಂದರೆ ಹಾರೋಗುತ್ತೆ ಹೊರಗೆ. ಒಂದೊಂದೇ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್. ನಾನಿಲ್ಲಿ 1 ಲೋಟ MTR ಶಾವಿಗೆ ತಗೊಂಡಿದ್ದೀನಿ, ಅದು ಹುರಿದೇ ಇರೋದು. ನಾನೀಗ ಹುರಿತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಶಾವಿಗೆ ಫ್ರೆಶ್ಶಾಗಿ ಹುರಿದು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹುರಿತೀನಿ, ಟೈಮ್ ಇರುತ್ತೆ. ಹಾಗಾಗಿ ಫ್ರೈ ಆಗಿರೋ ಶಾವಿಗೆನೂ ಸಿಗುತ್ತೆ, ಅದನ್ನೇ ಬಳಸ್ಬೋದು. ನಾನು ಹುರಿತೀನಿ ಅಷ್ಟೇ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಶಾವಿಗೆ, ಚೆನ್ನಾಗಿ ಹುರಿದಿದೆ. ಶಾವಿಗೆ ಬಾತ್ ಮಾಡೋಕ್ಕೆ ದಪ್ಪ ತಳ ಇರೋ ಪಾತ್ರೆ ತಾಳ್ರಿ. ಇಲ್ಲಿ ನಾನು ಕುಕ್ಕರ್ ತಗೊಂಡಿದ್ದೀನಿ. ಈಗ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಕಡಲೆಬೇಳೆ, ಜೀರಿಗೆ, ಒಗ್ಗರಣೆಗೆ ಹಸಿಮೆಣಸಿನಕಾಯಿ, ಕರಿಬೇವು, ಗೋಡಂಬಿ ಹಾಕಿ ಫ್ರೈ ಮಾಡೋಣ. ಲೈಟಾಗಿ ಗೋಡಂಬಿ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ಇದು ಅಲಂಕಾರಕ್ಕೆ ಬಳಸೋಣ ಲಾಸ್ಟಿಗೆ. ಈಗ ಒಗ್ಗರಣೆಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. 1 ಇಂಚು ಹಸಿ ಶುಂಠಿನ ತುರಿದು ಹಾಕೋಣ, ಯಾಕೆಂದರೆ ಉಪ್ಪಿಟ್ಟಿಂದು ರುಚಿ ಜಾಸ್ತಿ ಆಗುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೊಟೊ ಪೇಸ್ಟ್ ಹಾಕೋಣ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸೋಣ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಇದೆ. ಈಗ ಇದಕ್ಕೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟಿದ್ದೆ. 1 ಲೋಟ ಶಾವಿಗೆಗೆ 1 ಲೋಟ ನೀರು ಹಾಕಬೇಕು. ಯಾಕೆಂದರೆ ಶಾವಿಗೆ ತುಂಬ ನೀರು ಹಿಡಿಯಲ್ಲ, ಅದಕ್ಕೋಸ್ಕರ ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ನೀರು ಹಾಕೋಣ. ಕುದಿಯೋ ನೀರು ಹಾಕಿದರೆ ಬೇಗ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಈಗ ಹುರಿದಿರೋ ಶಾವಿಗೆ ಹಾಕೋಣ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ 5 ನಿಮಿಷ ಮುಚ್ಚಿಡಬೇಕು. ಆವಾಗ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ 5 ನಿಮಿಷ ಮುಚ್ಚಿಟ್ರೆ ಸೂಪರಾಗಿರೋ ಶಾವಿಗೆ ಬಾತು ರೆಡಿ ಆಗುತ್ತೆ. ನೋಡಿ, ಟೊಮೊಟೊ ಶಾವಿಗೆ ಬಾತು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತೀನಿ. ಈಗ ಕಾಯಿ ತುರಿನೂ 1 ಸ್ಪೂನ್ ಹಾಕ್ತಾಯಿದ್ದೀನಿ, ರುಚಿಗೋಸ್ಕರ ಚೆನ್ನಾಗಿರುತ್ತೆ. ಶಾವಿಗೆ ಬಾತ್ ಆಗಿರೋದ್ರಿಂದ ಕೊಬ್ಬರಿ ಹಾಕಲೇಬೇಕು, ಹಾಕಿದರೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಇಷ್ಟು ಮಿಕ್ಸ್ ಮಾಡಿದರೆ ರೆಡಿ. ಮತ್ತು ಒಗ್ಗರಣೆಯಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಹಾಕೋಣ. ಅಲಂಕಾರಕ್ಕೂ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು ಬೋಲಿಗೆ ಹಾಕೋಕ್ಕೆ. ನೋಡಿ, ಸೂಪರಾಗಿರೋಂಥ ಟೊಮೊಟೊ ಶಾವಿಗೆ ಬಾತ್ ರೆಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಅಲಂಕಾರ ಮಾಡಿ ಬೋಲಿಗೆ ಹಾಕೋಣ. ನೋಡಿ, ಈ ಥರ ಬೋಲಿಗೆ ಹಾಕಿ ಪ್ಲೇಟಿಗೆ ಉಲ್ಟಾ ಮಾಡಿ ನೋಡೋಕ್ಕೆ ಚೆನ್ನಾಗಿ ಕಾಣಂಗೆ ಮಾಡೋಣ. ಯಾರು ಗೆಸ್ಟ್ ಬಂದಾಗ ವಿಶೇಷವಾಗಿ ತಿಂಡಿ ಮಾಡಬೇಕು, ಸಿಂಪಲ್ಲಾಗಿರೋದು ಮನೇಲಿರೋದ್ರಲ್ಲೇ ಅಂದರೆ ಈ ಥರ ಮಾಡ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ಖುಷಿನೂ ಆಗುತ್ತೆ ಅವರಿಗೆ ತಿನ್ನುವಾಗ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿತ್ತು ರುಚಿ. ಸ್ವಲ್ಪ ಕಮ್ಮಿನೇ ಮಾಡಿದೆ ಅನಿಸೋಷ್ಟು ಚೆನ್ನಾಗಿತ್ತು. ಈಸಿಯಾದ ಟೊಮೊಟೊ ಶಾವಿಗೆ ಬಾತು ಚೆನ್ನಾಗಿದೆಯಲ್ಲ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಇದುವರೆಗೂ ಟೊಮೊಟೊ ಶಾವಿಗೆ ಬಾತಿನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.